ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಸೀತಾರಾಮ ಧಾರಾವಾಹಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡಲಾಗ್ತಿದೆ. ಭಾರ್ಗವಿ ಪಿತೂರಿ ಜಗತ್ ಜಾಹೀರಾಗುವ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಮೊನ್ನೆಯಷ್ಟೇ ಧಾರಾವಾಹಿಯಲ್ಲಿ ದೊಡ್ಡ ತಿರುವು ಎಂಬಂತೆ ಅಶೋಕನಿಗೆ ಸಿಹಿ ಆತ್ಮ ಇರುವುದು ಗೊತ್ತಾಗಿತ್ತು. ಸುಬ್ಬಿ ಸಿಹಿ ಹಾಗೂ ಅಶೋಕ್ ಪ್ಲಾನ್ ಮಾಡಿ ಭಾರ್ಗವಿಯ ಮುಖವಾಡ ಕಳಚಲು ಹಾಗೂ ನಿಜಾಂಶವನ್ನ ರಾಮನಿಗೆ ತಿಳಿಸಲು ಪ್ಲಾನ್ ಮಾಡಿದ್ದಾರೆ. ರಹಸ್ಯ ರಿವೀಲ್ ಮಾಡಲು ಮಾಸ್ಟರ್ ಪ್ಲಾನ್ ಮಾಡಿರುವ ಅಶೋಕ ರಾಮ್ನ ಮನೆಯಲ್ಲಿ ಮಕ್ಕಳೊಟ್ಟಿಗೆ ಸೇರಿ ಡ್ರಾಮಾ ಮಾಡಿಸುತ್ತಾನೆ. ಅಷ್ಟಕ್ಕೂ ಅಶೋಕ ಸೃಷ್ಟಿಸುತ್ತಿರುವ ನಾಟಕ ಭಾರ್ಗವಿಯದ್ದೇ. ಆಕೆ ಮಾಡಿದ ಕರ್ಮಗಳನ್ನ ಆಕೆ ಮುಂದೆಯೇ ಮಕ್ಕಳ ಮೂಲಕ ತೆರೆದಿಡುವ ಕೆಲಸಕ್ಕೆ ಮುಂದಾಗಿದ್ದಾನೆ. ಸೀತಾರಾಮರ ಪ್ರೀತಿ, ಸೀತಾರಾಮರ ಕಲ್ಯಾಣದಿಂದ ಆರಂಭವಾಗಿ ಕೊನೆಗೆ ಅದು ಸಿಹಿಯ ಕೊಲೆಯ ಮೂಲಕ ಅಂತ್ಯವಾಗುವ ಕತೆ ಸ್ಕ್ರಿಪ್ಟ್ ಬರೆದಿದ್ದಾನೆ ಅಶೋಕ. ಆದರೆ ಈ ನಾಟಕದ ಕತೆ ನನ್ನ ವಿಚಾರವಾಗಿ ಎಂಬುದು ಭಾರ್ಗವಿಗೆ ಗೊತ್ತಾಗಿದೆ. ಅಶೋಕ ಮಾಡ್ತಿರುವ ಡ್ರಾಮಾವನ್ನ ನಿಲ್ಲಿಸುವುದು ಹೇಗೆ ಎಂದು ಭಾರ್ಗವಿ ಪ್ಲಾನ್ ಮಾಡುತ್ತಿರುವಾಗ ಅಲ್ಲಿಗೆ ಬಂದ ಅಶೋಕ, ಏನೋ ನಾಟಕ ನಿಲ್ಲಿಸ್ತೀನಿ ಅಂತಿದ್ರಿ ಎಂದು ಹೇಳಿದ್ದಾನೆ. ನಾಟಕ ಮಾತ್ರವಲ್ಲ, ನಿನ್ನ ನಾಟಕವನ್ನು ನಿಲ್ಲಿಸ್ತೀನಿ ಎಂದಿದ್ದಾಳೆ ಭಾರ್ಗವಿ. ನಾಟಕ ನಡೆದರೆ ತನ್ನ ಎಲ್ಲ ರಹಸ್ಯ ಗೊತ್ತಾಗುತ್ತದೆ ಎಂದು ಅರಿತ ಭಾರ್ಗವಿ ಸುಬ್ಬಿಯನ್ನ ಕಿಡ್ನಾಪ್ ಮಾಡುತ್ತಾನೆ. ಅವಳು ಇರುವಲ್ಲಿ ಸಿಹಿಗೆ ತಲುಪಲು ಆಗುವುದಿಲ್ಲ. ನಾಟಕ ಶುರುವಾಗುತ್ತದೆ. ನಕಲಿ ಸಿಹಿ ಸುಲಭದಲ್ಲಿ ಬರುವುದಿಲ್ಲ ಎಂದು ಖುಷಿಯಲ್ಲಿರುತ್ತಾಳೆ ಭಾರ್ಗವಿ. ಆದದ್ದೇ ಬೇರೆ. ಹೇಗಾದ್ರೂ ಮಾಡಿ ಭಾರ್ಗವಿ ಚಿಕ್ಕಿಯ ರಹಸ್ಯ ಭೇದಿಸಬೇಕು ಎಂದುಕೊಳ್ಳುವ ಸಿಹಿ ಆಂಜನೇಯನ ಮೊರೆ ಹೋಗುತ್ತಾಳೆ. ಈ ಹಿಂದೆ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳದ ಸಂದರ್ಭದಲ್ಲಿ ಸಿಹಿ ಅಲ್ಲಿಗೂ ಹೋಗಿರ್ತಾಳೆ. ಹೇಗಾದ್ರೂ ಮಾಡಿ ನನಗೆ ವಿಶೇಷ ಶಕ್ತಿ ಕೊಡುವಂತೆ ನಾಗಸಾಧು ಬಳಿ ಕೇಳಿಕೊಂಡಾಗ ಆಂಜನೇಯರ ಪ್ರಾರ್ಥನೆ ದಿನವೂ ಮಾಡು, ವಿಶೇಷ ಶಕ್ತಿ ಬರುತ್ತದೆ ಎಂದಿರುತ್ತಾನೆ ನಾಗಸಾಧು. ಅದರಂತೆ ಸಿಹಿ ಆಂಜನೇಯನ ಬಳಿ ಎಲ್ಲರಿಗೂ ಕಾಣಿಸುವ ಹಾಗೆ ಮಾಡು ಎಂದು ಕೇಳಿಕೊಂಡಿದ್ದಾಳೆ. ಅದರಂತೆ ಸಿಹಿ ಈಗ ಎಲ್ಲರಿಗೂ ಕಾಣಿಸುತ್ತಾಳೆ. ಅವಳು ವೇದಿಕೆ ಮೇಲೆ ಬರ್ತಾಳೆ. ಅವಳನ್ನ ನೋಡುತ್ತಿದ್ದಂತೆಯೇ ಭಾರ್ಗವಿ ಆಘಾತಕ್ಕೆ ಒಳಗಾಗಿದ್ದಾಳೆ. ಸಿಹಿ ಸತ್ತಿದ್ದಾಳೆ, ಸುಬ್ಬಿ ಕಿಡ್ನಾಪ್ ಆಗಿದ್ದಾಳೆ, ಇದ್ಯಾರು, ಸುಬ್ಬಿ ಇಲ್ಲಿ ಇರಲು ಹೇಗೆ ಸಾಧ್ಯ ಎಂದು ಟೆನ್ಷನ್ ಆಗಿದ್ದಾಳೆ. ಸದ್ಯ ನಾಟಕ ಯಾವ ರೀತಿ ಸಾಗುತ್ತದೆ, ರಾಮ್ಗೆ ಎಲ್ಲ ಸತ್ಯ ಗೊತ್ತಾಗುತ್ತಾ ಎಂಬುದೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ.